ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪೆರುವಾಯಿಯ ಶಾಲಾ ವಾರ್ಷಿಕೋತ್ಸವ ಮತ್ತು ಮುಖ್ಯೋಪಾಧ್ಯಾಯರ ಬೀಳ್ಕೊಡುಗೆ ಸಮಾರಂಭವನ್ನು ಅವರ ಗುರುಗಳು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಮುಖ್ಯ ತಾಳಿಯ ಗುರುಗಳು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಎಂ ತಿರುಮಲೇಶ್ವರ ಭಟ್ ಅವರು ಉದ್ಘಾಟಿಸಿದರು. ಬಳಿಕ ಮಾತಾಡಿದ ಅವರು, ಒಬ್ಬ ವ್ಯಕ್ತಿಯು ಸರಿದಾರಿಯಲ್ಲಿ ನಡೆದರೆ ಶ್ರೇಷ್ಠ ವ್ಯಕ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು. ನನ್ನ ತಲೆ ಮುಟ್ಟಿ ಒಂದು ಮಾತು ಹೇಳಿದ್ದಾರೆ ಅವರು. ನಾನು ಹೇಳಿದೆ, ಸರ್ ನಿಮ್ಮ ಆಶೀರ್ವಾದ ಬೇಕು ನನಗೆ, ನಾನು ಇನ್ನು HM ಎಂತ ಮಾಡೋದು ಗೊತ್ತಾಗೋದಿಲ್ಲ ನನಗೆ. ಅವರು ಹೇಗೆ ಹೇಳಿದ್ರು ಗೊತ್ತುಂಟ, ನಿಮಗೆಲ್ಲ ಗೊತ್ತುಂಟು, ನೀವೆಲ್ಲ ಕಲ್ತಿದ್ದೀವಿ, ಏನೂ ತೊಂದರೆ ಇಲ್ಲ, ನಿಮಗೆ ಯಾವುದೂ ಕಷ್ಟ ಆಗೋದಿಲ್ಲ, ಏನು ಕಷ್ಟ ಆಗೋದಿಲ್ಲ, ಗ್ಯಾರಂಟಿ. ಅವರ ಮಾತೆ ಮುಖಸುದ್ದಿ ಅಲ್ಲ ಇದು, ಅವರು ಇಲ್ಲೇ ಇದ್ದಾರೆ. ಈ ರೀತಿಯ ನಮ್ಮ ಬಂಧುತ್ವ, ನಮ್ಮ ಶಾಲೆಯ ಬಂಧುತ್ವ ಇದ್ದ ಕಾರಣ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೋಗಲಿಕ್ಕೆ ಸಾಧ್ಯ ಆಯಿತು. ಮತ್ತು ಆಫೀಸಿನವರು ಈಗ ಕೂಡ ಹೇಳುವಂಥದ್ದು, ನಾನು ಹೋದ ಕೂಡಲೇ ಯೋಜನೆಗೆ ಬರಲಿಲ್ಲ, ಬಾರದೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ, ಆಶೀರ್ವಾದ ಹೇಳಿದ್ದಾರೆ. ಅಲ್ಲಿ ಆಫೀಸಿಗೆ ಮುಟ್ಟಿದ ಕೂಡಲೇ ಪೆರುವಾಯ ಬಾಸ್ ಬಂತು ಅಂತ, ಪೆರುವಾಯ ಬಾಸ್ ಬಂತು. ಎಲ್ಲರಿಗೂ ನಾನು ಇಡೀ ಎಲ್ಲಿ ಆಫೀಸಿಗೆ ಹೋದ್ರು ಕೂಡ ನಾನು ಕುಂಜಣ್ಣನೇ, ಎಲ್ಲರೂ ಹೇಳೋದು ಕುಂಜಣ್ಣ ಅಂತ. ಪೆರುವಾಯದ ಬಾಸ್ ಬರ್ತೀರಿ, ಕುಂಜಣ್ಣ ಬರ್ತೀರಿ. ಮಕ್ಕಳಿಂದ ರಚಿಸಲ್ಪಟ್ಟ ಚಿಗುರು ಪತ್ರಿಕೆಯನ್ನು ರಾಜ್ಯ ಪ್ರಶಸ್ತಿ ವಿಜೇತ ಬಂಟ್ವಾಳ ತಾಲೂಕು ಮಕ್ಕಳ ಸಾಹಿತ್ಯ ಲೋಕದ ಅಧ್ಯಕ್ಷರಾಗಿರುವ ರಮೇಶ್ ಎಂ ಬಾಯಾರು ಬಿಡುಗಡೆಗೊಳಿಸಿದರು. ಶಾಲಾ ಸಂಚಾಲಕರಾದ ಸಚಿನ್ ಅಡ್ವಾಯಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಶಾಲಾ ಸಂಚಾಲಕರು, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಶಾಲಾ ವಿದ್ಯಾರ್ಥಿಗಳು, ಶಾಲಾಡಳಿತ ಮಂಡಳಿ ಮತ್ತು ಶಾಲಾ SDMC ವತಿಯಿಂದ ಮುಖ್ಯೋಪಾಧ್ಯಾಯರಾದ ಕುഞ്ഞിನಾಯ್ಕ ಇವರನ್ನು ಸನ್ಮಾನಿಸಲಾಯಿತು. ಸುಮಾರು 39 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅವರಿಗೆ ಬಂಗಾರದ ಉಡುಗೊರೆಯನ್ನು ನೀಡಿ ಸನ್ಮಾನಿಸಲಾಯಿತು. ವ್ಯವಸಾಯ ಸೇವಾ ಸಹಕಾರಿ ಸಂಘ ಪೆರುವಾಯಿ ಇದರ ವತಿಯಿಂದ ಗೌರವಾರ್ಪಣೆ ನಡೆಯಿತು. ವೇದಿಕೆಯಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಪುಷ್ಪ ನರಸಿಂಹ ಭಟ್, ನಿವೃತ್ತ ಶಿಕ್ಷಕರಾದ ರಾಮಯ್ಯ ಶೆಟ್ಟಿ, ಜಯರಾಮ ರೈ, ವಿಷ್ಣು ಭಟ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಫೀಸಾ ಕಡೆಂಬಿಲ, ಉಪಾಧ್ಯಕ್ಷರಾದ ಲಲಿತಾ ಆಚಾರ್ಯ, SDMC ಉಪಾಧ್ಯಕ್ಷ ಬಾಲಕೃಷ್ಣ ಪೂಜಾರಿ, ಆಡಳಿತ ಮಂಡಳಿ ಸದಸ್ಯ ರಾಜೇಂದ್ರನಾಥ್ ರೈ, ಕೃಷ್ಣರಾಜೇಶ್ವರಿ ಮತ್ತಿತರರು ಉಪಸ್ಥಿತರಿದ್ದರು. ಕ್ರೀಡೆ ಹಾಗೂ ಇತರ ಚಟುವಟಿಕೆಗಳಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಅಡುಗೆ ಸಿಬ್ಬಂದಿಯಾಗಿ ನಿವೃತ್ತಿಯಾದ ಗೀತಾ, ಶಿಕ್ಷಕ ವೃಂದದವರನ್ನು ಗೌರವಿಸಲಾಯಿತು.
ಶಾಲಾ ಮುಖ್ಯೋಪಾಧ್ಯಾಯರು ವರದಿ ವಾಚಿಸಿದರು. ಗೌರವ ಶಿಕ್ಷಕಿ ಅಶ್ವಿನಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗೌರವ ಶಿಕ್ಷಕಿ ಹರ್ಷಿತಾ, ಉಷಾ, ಮಾಲತಿ ಬಹುಮಾನ ಪಟ್ಟಿಯನ್ನು ವಾಚಿಸಿದರು. ಶಿಕ್ಷಕ ಪ್ರಭಾಕರ್ ಎಂ ವಂದಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.